न्यूज सिवानी और आप देख रहे हैं बीजापुर एक्सप्रेस। चलते हैं खबरों की ओर। महानगर पालिके ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ವತಿಯಿಂದ ಇಂದು ಪ್ರಥಮ ಬಾರಿಗೆ ನಮ್ಮ 5 ಪಂಚ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಈ ವಿಜಯಪುರ ನಗರದಲ್ಲಿ ಯಾವ ರೀತಿಯಾಗಿ ನಡೀತಾ ಇದೆ ಅನ್ನುವ ಕುರಿತು ಇಂದು ಪ್ರಥಮ ಬಾರಿಗೆ ಪ್ರಗತಿ ಪರಿಶೀಲನಾ ಸಭೆಯನ್ನು ನಡೆಸಲಾಯಿತು। ಈ ಸಭೆಯಲ್ಲಿ 3 ವಲಯದ ಅಧ್ಯಕ್ಷರುಗಳಾದ ಬಬ್ಲು ಪಿರ್ಜಾದೇರವರು, ವಸಂತ ವನಮೋಡೆರವರು, ಸಂತೋಷ್ ಚವ್ಹಾಣ್ ರವರು ಹಾಗೂ ನಮ್ಮ ಎಲ್ಲ 3 ಕ್ಷೇತ್ರ ಸಮಿತಿಗಳ ಎಲ್ಲ ಸದಸ್ಯರುಗಳು ಪಾಲ್ಗೊಂಡಿದ್ದೀವಿ। ಅದರ ಜೊತೆಯಾಗಿ 5 ಗ್ಯಾರಂಟಿಗಳ ಅಧಿಕಾರಿಗಳು ಕೂಡ ಇಂದಿನ ಸಭೆಯಲ್ಲಿ ಭಾಗವಹಿಸಿ ಇಂದಿನ ಸಭೆ ಪ್ರಥಮ ಬಾರಿಗೆ ಆಗಿದ್ದರಿಂದ ನಮಗೆ ಮೊನ್ನೆ ನಡೆದಂತ ಬಾಗಲಕೋಟೆ ಚುನಾವಣೆಯ ಸಂದರ್ಭದಲ್ಲಿ ನಾವು ಮನೆಗಳಿಗೆ ಹೋಗಿ ಪ್ರಚಾರ ಮಾಡುವ ಸಂದರ್ಭದಲ್ಲಿ ನಮಗೆ ಹಾಕಿದ್ರು ಅಲ್ಲಿ ಬಾಗಲಕೋಟೆ ಚುನಾವಣೆಗೆ। ಈ ನಿಟ್ಟಿನಲ್ಲಿ ನಾವು ಪ್ರತಿಯೊಂದು ಮನೆಗೆ ಹೋಗಿ ಭೇಟಿ ನೀಡಿದಾಗ ಕೆಲವು ಸಮಸ್ಯೆಗಳು ನಮಗೆ ಅಲ್ಲಿ ಕಂಡು ಬಂದಿದ್ದರಿಂದ ಇಂದು ನಾವು ಅಧಿಕಾರಿಗಳ ಗಮನಕ್ಕೆ ತರಲಾಗಿದೆ। ಈಗಾಗಲೇ ವಿಜಯಪುರ ನಗರದಲ್ಲಿ ಗೃಹ ಜ್ಯೋತಿ ವಿದ್ಯುತ್ ಯೋಜನೆಯ ಅಡಿಯಲ್ಲಿ ಸುಮಾರು ಮಾರ್ಚ್ 26, 2023 ರಿಂದ 2026 ವಿಜಯಪುರ ನಗರದಲ್ಲಿ ಗೃಹ ಜ್ಯೋತಿ ಏನು 200 ಯೂನಿಟ್ ಉಚಿತ ವಿದ್ಯುತ್ ಕಾರ್ಯಕ್ರಮ ಇದೆ। ಈ ಕಾರ್ಯಕ್ರಮದಲ್ಲಿ ಈ ಮಾರ್ಚ್ ತಿಂಗಳಲ್ಲಿ ಸುಮಾರು 94.36% ಜನ ಇದರಲ್ಲಿ ಫಲಾನುಭವಿಗಳು ಇದ್ದು ಇದರ ಲಾಭವನ್ನು ಪಡಿತಾ ಇದ್ದಾರೆ। ಅದೇ ರೀತಿಯಾಗಿ ಯುವ ನಿಧಿಯಲ್ಲಿ ಏನು ಯಾರು ಡಿಗ್ರಿ ಪಾಸ್ ಮಾಡಿರ್ತಾರೆ ಅವರಿಗೋಸ್ಕರ ವಿದ್ಯಾರ್ಥಿಗಳಿಗೋಸ್ಕರ ನಮ್ಮ ಸರ್ಕಾರ ತಂದಂತ ಏನು ಯುವ ನಿಧಿ ಯೋಜನೆ ಇದೆ, ಇದರಲ್ಲಿ ಈಗಾಗಲೇ ಸುಮಾರು 5,917 ಜನ ನೋಂದಣಿ ಮಾಡಿಕೊಂಡು ಅದರಲ್ಲಿ ಒಟ್ಟು ಅರ್ಹ ಫಲಾನುಭವಿಗಳಾದಂತ 5,021 ಜನ ಈ ಯೋಜನೆಯನ್ನು ಪಡೆದುಕೊಳ್ತಾ ಇದ್ದಾರೆ ವಿಜಯಪುರ ನಗರದಲ್ಲಿ। ಈ ಯುವ ನಿಧಿಗಾಗಿ ನಮ್ಮ ವಿಜಯಪುರ ನಗರಕ್ಕೆ 12,82,27,500 ರೂಪಾಯಿ ನಮ್ಮ ಸರ್ಕಾರ ಇಲ್ಲಿ ಖರ್ಚು ಮಾಡಿದೆ। ಅದೇ ರೀತಿಯಾಗಿ ಏನು ನಾನು ಈ ಗೃಹ ಜ್ಯೋತಿ ಒಳಗೆ ಹೇಳ್ತಾ ಇದ್ದೆ, ಬರೀ ಮಾರ್ಚ್ ತಿಂಗಳದೊಳಗೆ ಒಂದೇ ತಿಂಗಳದೊಳಗೆ 6,13,00,000 ರೂಪಾಯಿ ನಮ್ಮ ಸರ್ಕಾರ ಇಲ್ಲಿ ಕೊಟ್ಟಿದೆ ವಿಜಯಪುರ ನಗರಕ್ಕೆ ಮಾತ್ರ। ಗೃಹ ಜ್ಯೋತಿ ಉಚಿತ ವಿದ್ಯುತ್ ಅಲ್ಲಿ 6,13,00,000 ಈ ತಿಂಗಳದು। ಹಂಗೆ ಈ ತರನಾಗಿ ಸುಮಾರು 3 ವರ್ಷದಿಂದ ನಮ್ಗೆ ಈ ಯೋಜನೆ ಜಾರಿ ಇದೆ। ಅದೇ ರೀತಿಯಾಗಿ ನಮ್ಮ 3ನೇ ಗೃಹಲಕ್ಷ್ಮಿ ಯೋಜನೆ ಏನಿದೆ, ಇಲ್ಲಿವರೆಗೆ ಇಡೀ ಕರ್ನಾಟಕದಲ್ಲಿ ಅದರಲ್ಲಿ ವಿಶೇಷವಾಗಿ ನಮ್ಮ ವಿಜಯಪುರ ನಗರದಲ್ಲಿ ಫೆಬ್ರವರಿವರೆಗೆ ಸುಮಾರು 96.86% ಜನ ಇದರಲ್ಲಿ ಫಲಾನುಭವಿಗಳು ಇದರ ಲಾಭವನ್ನು ಪಡಿತಾ ಇದ್ದಾರೆ। ಅದೇ ರೀತಿಯಾಗಿ ನಮ್ಮ ಶಕ್ತಿ ಯೋಜನೆ ವಿಜಯಪುರ ನಗರದಲ್ಲಿ ಅದರಲ್ಲಿ ವಿಶೇಷವಾಗಿ ವಿಜಯಪುರ ನಗರದಲ್ಲಿ ನಮ್ಮ ಸರ್ಕಾರ ಮೊನ್ನೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದಂತ ಸನ್ಮಾನ್ಯ ಶ್ರೀ ಡಾಕ್ಟರ್ ಎಂ ಬಿ ಪಾಟೀಲ್ ಸಾಹೇಬರ ಪ್ರಯತ್ನದ ಮೇರೆಗೆ ಮೊದಲು ಈ ಹಿಂದೆ ಏನು 60 ಬಸ್ಗಳು ಇಲ್ಲಿ ಓಡಾಡ್ತಿದ್ವು ಸಿಟಿಯಲ್ಲಿ, ಮ್ಯಾಕ್ಸಿಮಮ್ ಈ ರಿಕ್ಷಾ ಹಾವಳಿ ಯಾವುದರಿಂದ ಅದೆಲ್ಲ ಬಂದೇ ಇದ್ದಂಗಿತ್ತು। ಏನು ನಾವು ನಮ್ಮ ಸರ್ಕಾರ 5 ಗ್ಯಾರಂಟಿ ಒಳಗ ಶಕ್ತಿ ಯೋಜನೆಯನ್ನು ತಂದು ಇದನ್ನು ಜಾರಿ ಮಾಡಿದಾಗ ಮತ್ತೆ ಜನರಲ್ಲಿ ವಿಶ್ವಾಸ ಮೂಡಿ ಅದರಲ್ಲಿ ವಿಶೇಷವಾಗಿ ಹೆಣ್ಮಕ್ಳು ಈ ಬಸ್ಗಳಲ್ಲಿ ಓಡಾಟ ಮಾಡೋದ್ರಿಂದ ವಿಜಯಪುರ ಸಿಟಿಯಲ್ಲಿ 60 ಬಸ್ಗಳನ್ನು ಓಡಾಡ್ತಿದ್ವು, ಅದು ಕಡಿಮೆ ಬೀಳ್ತಾ ಇದ್ದೇವೆ, ಎಲ್ಲರಿಗೂ ಅನುಕೂಲ ಆಗ್ತಾ ಇಲ್ಲ ಅಂತ ಹೇಳಿ ಇದನ್ನು ಅರಿತು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ಸನ್ಮಾನ್ಯ ಶ್ರೀ ಡಾಕ್ಟರ್ ಎಂ ಬಿ ಪಾಟೀಲ್ ಸಾಹೇಬರು ವಿಜಯಪುರ ನಗರ ಬಸ್ ಸಂಚಾರಕ್ಕಾಗಿ 25 ಹೊಸ ಬಸ್ಗಳನ್ನು ಕೊಟ್ಟರು ಬಿಜಾಪುರ ಸಿಟಿ ಒಳಗೆ। ಹಿಂಗಾಗಿ ಇಲ್ಲಿ ಸುಮಾರು ಒಂದು 85 ಬಸ್ಗಳು
ನಮ್ಮ ವಿಜಯಪುರ ನಗರದಲ್ಲಿ ಸಂಚಾರ ಮಾಡ್ತಾ ಇದ್ದಾವೆ. ಅದರಲ್ಲಿ ಸುಮಾರು ಈ ಮಾರ್ಚ್ ತಿಂಗಳೊಳಗೆ 57,94,852 ಜನ ಪ್ರಯಾಣ ಮಾಡಿದ್ದಾರೆ ಇದ್ರೊಳಗೆ, ಬರೀ ಮಾರ್ಚ್ ತಿಂಗಳು ಒಂದ್ ತಿಂಗಳೊಳಗೆ. ಅಂದ್ರೆ ಸರ್ಕಾರದಿಂದ 21.29 ಕೋಟಿ ಖರ್ಚು ಮಾಡಲಾಗಿದೆ. ಇದು ಒಂದು ಸಕ್ಸಸ್ ಕಾರ್ಯಕ್ರಮ ಆಗಿದೆ. ಅದೇ ರೀತಿಯಾಗಿ ಏನು ನಮ್ಮ ಅನ್ನಭಾಗ್ಯ ಯೋಜನೆಯಲ್ಲಿ ಸುಮಾರು ವಿಜಯಪುರ ನಗರದಲ್ಲಿ 71 ನ್ಯಾಯಬೆಲೆ ಅಂಗಡಿಗಳು ಕಾರ್ಯನಿರ್ವಹಿಸ್ತಾ ಇದ್ದಾವೆ. ಅದರಲ್ಲಿ ಅಂತ್ಯೋದಯ ಪಡಿತರ ಚೀಟಿ ಸುಮಾರು 2020 ಇದಾವೆ. ಅದರ ಮೇಲೆಗೆ ಮತ್ತು ಆದ್ಯತಾ ಕುಟುಂಬದ ಏನ್ BPL ಕಾರ್ಡ್ ಅದಾವ 59,034 ಕಾರ್ಡ್ಗಳು ವಿಜಯಪುರ ನಗರದಲ್ಲಿ ಚಾಲ್ತಿಯಲ್ಲಿ ಅದಾವ. APL ಕಾರ್ಡ್ಗಳು ಸುಮಾರು 4,267 ಕಾರ್ಡ್ಗಳು ಇಲ್ಲಿ ಚಾಲ್ತಿ ಅದಾವ. ಮತ್ತೆ ಜುಲೈ 2023 ರಿಂದ ಡಿಸೆಂಬರ್ 2024 5 kg ಅಕ್ಕಿ ಜೊತೆಗೆ 170 ರೂಪಾಯಿ ಕೊಡ್ಲಾಗ್ತಾ ಇತ್ತು ಸರ್ಕಾರದಿಂದ. ವಿಶೇಷವಾಗಿ ಅದರಲ್ಲಿ 32,55,84,170 ರೂಪಾಯಿ ನಾವು ವಿಜಯಪುರ ನಗರಕ್ಕೆ ಕೊಡ್ಲಾಗಿದೆ. ಅವಾಗ 170 ರೂಪಾಯಿದಾಗ ಅಂದ್ರೆ ಫೆಬ್ರವರಿ 2025 ಇಲ್ಲಿವರೆಗೆ ಈಗ ಒಟ್ಟು 10 kg ಅಕ್ಕಿ ಟೋಟಲ್ ಆಗಿ ಕೊಡ್ತಾ ಇದ್ದಾರೆ ನಮ್ಮ ಸರ್ಕಾರ. ಆಮೇಲೆ ಏನು ನಮ್ಮ ಇಲ್ಲಿ 59,034 ಜನ ಇದು ಬಿಟ್ಟು ಈ KYC ಇರಲ್ಲ. ಸ್ವಲ್ಪ ಜನರಿಗೆ ಇದ್ರ ಬಗ್ಗೆ ಅರಿವು ಇರಂಗಿಲ್ಲ. ಇಂಥ ಸಂಖ್ಯೆ 743 ಜನ ಇದ್ದಾರೆ. ರೇಷನ್ ಕಾರ್ಡ್ ಅದಾವ, ಇವರು ಈ KYC ಆಗಿಲ್ಲ, ಅವರಿಗೆ ಅನ್ನಭಾಗ್ಯ ಸಿಗ್ತಾ ಇಲ್ಲ ಅಂತೇಳಿ ನಮ್ಗೆ ಅಧಿಕಾರಿಗಳು ಈಗ ತಿಳಿಸಿದ್ರು. ಅದಕ್ಕೆ ನಾವು ಸ್ಪಷ್ಟವಾದಂತ ನಿರ್ದೇಶನ ಕೊಟ್ಟಿವಿ. ನೀವು ಪ್ರತಿಯೊಂದು ಮನೆಗೆ ಹೋಗ್ರಿ, ಇವ್ರದ್ದು ವಿವರ ನಮಗ್ ಕೊಡ್ರಿ ಸಮಿತಿಗೆ. ನಾವು ನಮ್ಮ ಸಮಿತಿಯವ್ರು ಕೂಡಿ ಇವ್ರಿಗೆ ಹೋಗಿ ಭೇಟಿಯಾಗಿ, ಯಾಕಂದ್ರೆ ಇದರಲ್ಲಿ ವಯಸ್ಸಾದವ್ರು ಇರ್ತಾರ, ಹೆಣ್ಣು ಮಕ್ಳು ಇರ್ತಾರ, ಗೊತ್ತಿರಂಗಿಲ್ಲ. ಅವರು ಇಂಥ ಜನ ಏನೈತಿ 743 ಜನ ನಮ್ಮ ವಿಜಯಪುರ ಸಿಟಿಯಲ್ಲಿ ಅವರಿಗೆ ಈ ಲಾಭ ಮೊದಲು ಬರ್ತಾ ಇತ್ತು, ಈಗ ಬರ್ತಾ ಇಲ್ಲ. ಇದ್ರ ಬಗ್ಗೆ ಗಮನ ಸೆಳೆದಾಗ ಇದು ನಮ್ಮ ಅಧಿಕಾರಿಗಳು ತಿಳಿಸಿದ್ರು. 743 ಜನ ಉಳಿದಾರ ಸರ್, ಇದು ಈ KYC ಆಗ್ಬೇಕಾಗಿದೆ ಅಂದ್ಕೊಳ್ಳಿ ಅವರಿಗೂ ನಾವು ಸ್ಪಷ್ಟ ನಿರ್ದೇಶನ ಕೊಟ್ಟಿವಿ. ನೀವು ಪ್ರತಿ ಮನೆಗೆ ಹೋಗಿ ಇವ್ರು ಯಾರು ಎಲ್ಲಿ ಇರ್ತಾರ, ಇವ್ರು ಮುಂದೆ ಏನ್ ಮಾಡ್ಬೇಕು ಅನ್ನೋದು ಇವ್ರಿಗೆಲ್ಲ ನೀವು ಅನುಕೂಲ ಮಾಡಿಕೊಡ್ಬೇಕಂತೇಳಿ ಅವ್ರಿಗೆ ನಾವು ಸ್ಪಷ್ಟವಾದಂತ ನಿರ್ದೇಶನ ಕೊಟ್ಟು ಮುಂದಿನ ದಿನಮಾನಗಳಲ್ಲಿ ಇದು 743 ಜನರದ್ದು ಈ KYC ಆಗಿ ಇವರಿಗೂ ಏನೈತಿ ಅನ್ನಭಾಗ್ಯ ಯೋಜನೆ ಇದರಲ್ಲಿ ಸಿಗ್ತದೆ. ಈಗ ನಮ್ಮ ಸರ್ಕಾರ ಒಂದು ಹೊಸದಾಗಿ ಈ 10 kg ಅಕ್ಕಿ ಜೊತೆಗೇನೆ ಬರೀ ಅಕ್ಕಿ ಕೊಟ್ರೆ ಸಾಲ್ತಾ ಇಲ್ಲ ಅಂತ ಹೇಳಿ ಅದರಲ್ಲಿ ಒಂದು 5 ಪದಾರ್ಥಗಳು ಹೆಚ್ಚಿಗೆ ಮಾಡ್ಲಾಕತ್ತಾರ ನಮ್ಮ ಸರ್ಕಾರ. ತೊಗರಿ ಬೇಳೆ 1 kg, ಆಮೇಲೆ ಹೆಸರು ಕಾಳು ಮುಂಗು ಮುಕುಣಿ, ಹೆಸರು ಮುಕುಣಿ ಇಂಥವೆಲ್ಲ ಇರ್ತಾವ, ಅದು ಒಂದು ಅರ್ಧ kg, ಆಮೇಲೆ ಅಡುಗೆ ಎಣ್ಣೆ 1 ಲೀಟರ್, ಸಕ್ಕರೆ 1 kg, ಉಪ್ಪು 1 kg, ಈ ತರ ಒಂದು 5 kg ಮಾಡಿ ಮುಂದೆ ಉಳಿದಂತ 5 ಕೆಟ್ಟಿದ್ದೇನೆ ಒಂದು ಕಿಟ್ ಮಾಡಿ ಕೊಡೋರು ಅದಾರ. ಅದು ಸರ್ಕಾರ ಈಗ ಮುಂದಿನ ತಿಂಗಳು ಇದು ಜಾರಿ ಆಗ್ತದೆ. ನಮ್ಮ ಸರ್ಕಾರ ಇದು ನಮ್ಮ ಅಧಿಕಾರಿಗಳು ಈಗಾಗಲೇ ತಿಳಿಸಲಾಗಿದೆ. ಇಂದಿನ ಈ ಪ್ರಗತಿ ಪರಿಶೀಲನೆ ಸಭೆಗೆ ಬಂದಂತ ಎಲ್ಲ ನಮ್ಮ ಪತ್ರಿಕಾ ಮಾಧ್ಯಮದ ಮಿತ್ರರಿಗೆ ವಿಶೇಷವಾಗಿ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಯಾಕಂದ್ರೆ ನನ್ನ ಪತ್ರಿಕಾ ಮಾಧ್ಯಮದವರು ಲಾಸ್ಟ್ ಟೈಮ್ ಅನೇಕ ವಿಚಾರಗಳು ಈ ಗ್ಯಾರಂಟಿ ಸಂಬಂಧಿತ ಇರಲಿ ಅಥವಾ ಸಾರ್ವಜನಿಕ ಸಂಬಂಧಿತ ಪ್ರಶ್ನೆಗಳನ್ನು ತಾವು ಕೇಳಿದ್ದೀರಿ. ತಮ್ಮೆಲ್ಲಾ ಪ್ರಶ್ನೆಗಳಿಗೂ ನಾನು ಮುಂದೆನೆ ಇವತ್ತು ಅಧಿಕಾರಿಗಳಿಗೆ ಅದನ್ನು ರೈಸ್ ಮಾಡಿ ಅದು ಮುಂದಿನ ದಿನಮಾನಗಳಲ್ಲಿ ಅದು ಸರಿ ಮಾಡ್ಬೇಕಂತೇಳಿ ಅವ್ರಿಗೆ ನಾನು ಹೇಳ್ಕೊಂಡಿದ್ದು ತಾವು ಗಮನಿಸಿದ್ದೀರಿ. ಎಷ್ಟಾದ್ರೂ ಅಧಿಕಾರಿಗಳು ತನ್ನ ಕೆಲಸ ಮಾಡ್ತಾ ಇರ್ತಾರೆ. ಅಂತ ಯಾವ್ದಾದ್ರು ತಪ್ಪು ತಡೆಗಳು ಇದ್ರೆ ಅದಕ್ಕಾಗಿ ನಾವು ಈ ಸಮಿತಿ ಸರ್ಕಾರ ರಚನೆ ಮಾಡಲಾಗಿದೆ. ಅಂತ ಯಾವ್ದಾದ್ರು ತಮ್ಮ ಗಮನಕ್ಕೆ ಬಂದ್ರೆ ವಿಶೇಷವಾಗಿ ನಾನು ತಮ್ಮೆಲ್ಲಾ ಪತ್ರಿಕಾ ಮಾಧ್ಯಮದ ಮಿತ್ರರಿಗೆ ನಾನು ವಿನಂತಿ ಮಾಡ್ತೇನೆ. ಅಂತ ಯಾವ್ದಾದ್ರು ತಪ್ಪುಗಳಾಗ್ತಿದ್ದಾರೆ ಅವು ಎಲ್ಲ ತಾವು ನಮ್ಮ ಗಮನಕ್ಕೆ ತಂದ್ರೆ ನಾವು ಅಧಿಕಾರಿಗಳಿಗೆ ಮುಖಾಂತರ ಅದನ್ನು ಸರಿಪಡಿಸುವ ಕೆಲಸ ನಾವು ಸಮಿತಿಯವರು ಮಾಡ್ತೇವೆ ಅಂತ ಹೇಳಿ ತಾವು ಹೇಳಲಿಕ್ಕೆ ಬಯಸ್ತೇನೆ.